ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಬಿಗ್ ಬಾಸ್ ಕಂಡ ಸೀಸನ್ 12 ಮನೆಯೊಳಗೆ ದೊಡ್ಡ ವಿವಾದ ಸೃಷ್ಟಿಸಿದ ಗಿಲ್ಲಿ ನಟ ರಿಷಾ ಘಟನೆಯ ಬಗ್ಗೆ ಸಂಪೂರ್ಣ ಸತ್ಯಗಳನ್ನು ನಿಮ್ಮ ಮುಂದೆ ತರ್ತಿದ್ದೇನೆ. ವಿಡಿಯೋ ಅಂತ್ಯವರೆಗೂ ಒಮ್ಮೆಲೆ ನೋಡ್ತೀರಾ, ಏಕೆಂದ್ರೆ ಕೊನೆಯಲ್ಲಿ ಶಾಕ್ ಆಗೋ ವಿಚಾರ ಇದೆ. ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ನಟ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಯಾಕೆ ಅಂತೀರಾ? ಬಿಗ್ ಬಾಸ್ ಕನ್ನಡ 12 ಸ್ಪರ್ಧಿ ಗಿಲ್ಲಿ ನಟ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಲಾಗಿದೆ. ಈ ದೂರಿಗೆ ಕಾರಣ 2 ವಾರಗಳ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಒಂದು ಘಟನೆ. ಏನಿದು ಗಿಲ್ಲಿ ನಟ ಸಂಕಷ್ಟ? ಗಿಲ್ಲಿ ನಟ ಎಂದ್ರೆ ಮನೆಯಲ್ಲಿ ರಿಯಲ್ ಎಂಟರ್ಟೈನರ್, ಅದ್ದೂರಿ ಕಾಮಿಡಿ ಟೈಮಿಂಗ್, ಪಂಚ್ ಡೈಲಾಗ್ಸ್, ಆಲ್ ಫ್ಯಾನ್ಸ್ ಫೇವರೇಟ್. ಆದ್ರೆ ಇವರು ಮಾಡಿದ ಒಂದು ಸಣ್ಣ ತಪ್ಪು ಈಗ ಮಹಿಳಾ ಆಯೋಗದ ತನಿಖೆಗೂ ಹೋಗಿದೆ. ರಿಷಾ ಬಟ್ಟೆ ಘಟನೆ ನೆನಪೇ? ಒಮ್ಮೆ ಗಿಲ್ಲಿ ನಟ ಬಿಸಿನೀರಿನ ಬಕೆಟ್ ಕೇಳಿದ್ರು. ರಿಷಾ ಕೊಡ್ಲೇ ಇಲ್ಲ. ಬಕೆಟ್ ತುಂಬಿದ ಕೂಡಲೇ ಅವಳು ಬಾಗಿಲು ಮುಚ್ಕೊಂಡ್ಲು. ಗಿಲ್ಲಿ ನಟ ಕೋಪದಲ್ಲಿ ಬಕೆಟ್ ಕೊಳ್ಳಿದ ಅಂದ್ರೆ ಏನ್ ಮಾಡ್ತೀನಿ ನೋಡು ಎಂದು ವಾರ್ನಿಂಗ್ ಕೊಟ್ಟಿದ್ರು. ರಿಷಾ ಸ್ನಾನ ಮುಗಿಸಿಲ್ಲ, ಬಟ್ಟೆ ಕೊಡ್ಲಿಲ್ಲ. ಕೋಪದಲ್ಲಿ ಗಿಲ್ಲಿ ನಟ ರಿಷಾ ಬಟ್ಟೆಯನ್ನು ಬಾತ್ರೂಮ್ ಏರಿಯಾಗೆ ಸ್ಥಳಾಂತರ ಮಾಡಿದ್ರು. ಇದನ್ನ ನೋಡಿ ರಿಷಾ ಕೋಪದಿಂದ 1. ಗಿಲ್ಲಿ ನಟಗೆ ಹೊಡೆದ್ಲು. 2. 2 ಬಾರಿ ತಳ್ಳಿದಳು. 3. ಬಿಗ್ ಬಾಸ್ ಫಂಡಮೆಂಟಲ್ ರೂಲ್ ಉಲ್ಲಂಘನೆ. ಈಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗಿಲ್ಲಿ ನಟ ವಿರುದ್ಧ ದೂರು ಸಲ್ಲಿಸಲಾಗಿದೆ. ಗಿಲ್ಲಿ ನಟ ಮೇಲೆ ದೂರು ಏಕೆ? ರಿಷಾ ಗೌಡ ಬಟ್ಟೆಗಳು ಮುಟ್ಟಿದ್ದಕ್ಕೆ ಅವಮಾನಗೊಂಡೆವು ಎನ್ನುವ ಆಧಾರದ ಮೇಲೆ ಮಹಿಳಾ ಆಯೋಗಕ್ಕೆ ದೂರು. ಆಯೋಗವು ಫುಟೇಜ್ ಪರಿಶೀಲನೆ ಮಾಡಿ ತಕ್ಷಣ ಗಿಲ್ಲಿ ನಟ ತಪ್ಪಾಗಿದೆ ಎಂಬ ಯಾವುದೇ ದೊಡ್ಡ ಸಾಕ್ಷಿ ಇಲ್ಲ ಎಂದು ತಿಳಿಸಿದೆ. ಅದರ ಪ್ರಕರಣ ಈಗ ಲೀಗಲ್ ಟೀಮ್ ಮುಂದೆ ಇದೆ. ಸುದೀಪ್ ಕ್ಲಾಸ್. ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಗಿಲ್ಲಿ ನಟಗೆ ಹೆಂಗಸಿನ ಬಟ್ಟೆ ಮುಟ್ಟುವುದು ಸರಿಯಲ್ಲ ಎಂದು ಕ್ಲಾಸ್ ತೆಗೆದುಕೊಂಡರು. ರಿಷಾಗೆ ಯಾವ ಶಿಕ್ಷೆ? ರಿಷಾ ಗಿಲ್ಲಿ ನಟನನಿಗ ಹೊಡೆದ ಕಾರಣ ಯೆಲ್ಲೋ ಕಾರ್ಡ್ ಕೊಡುವ ಅಥವಾ ಎಲಿಮಿನೇಟ್ ಮಾಡುವ ಅಧಿಕಾರ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ನೀಡಲಾಯಿತು. ಕೇವಲ ಒಬ್ಬರನ್ನು ಹೊರತುಪಡಿಸಿ ಎಲ್ಲರೂ ರಿಷಾಗೆ ಯೆಲ್ಲೋ ಕಾರ್ಡ್ ನೀಡಿದರು. ಅದರ ಮೇರೆಗೆ ರಿಷಾ ಮನೆಗೆ ಉಳಿಸಲ್ಪಟ್ರು. ಇದು ಗಿಲ್ಲಿ ನಟ ರಿಷಾ ವಿವಾದದ ಸಂಪೂರ್ಣ ಸತ್ಯ. ನಿಮಗೆ ಈ ವಿವರಣೆ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಬಿಗ್ ಬಾಸ್ ಅಪ್ಡೇಟ್ಸ್ ಬೇಕಿದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ನೀವೇ ನಮ್ಮ ಚಾನೆಲ್ನ ಶಕ್ತಿ.